ನಮಸ್ಕಾರ. ಇಂದು ಆಂಧ್ರದ ಕರಾವಳಿಗೆ ಮೋಂಥಾ ಚಂಡಮಾರುತ ಬಂದು ಅಪ್ಪಳಿಸಲಿದೆ. ಇಂದು ಸಂಜೆ ವೇಳೆಗೆ ಆಂಧ್ರ ಪ್ರದೇಶದ ಕಾಕಿನಾಡ ಬಳಿಯ ಮಚಲಿಪಟ್ಟಣ ಮತ್ತು ಕಳಿಂಗಪಟ್ಟಣಂ ನಡುವೆ ಚಂಡಮಾರುತವು ಭೂ ಕುಸಿತವನ್ನ ಉಂಟು ಮಾಡಲಿದೆ ಎನ್ನುವ ಮಾಹಿತಿ ಕೂಡ ಇದೆ. ಇನ್ನು ಗಾಳಿಯ ವೇಗ ಗಂಟೆಗೆ 90ರಿಂದ 100 ಕಿಲೋಮೀಟರ್ ಆಗುವ ನಿರೀಕ್ಷೆ ಇದ್ದು, ಚಂಡಮಾರುತದ ಪ್ರಭಾವದಿಂದಾಗಿ ಅಕ್ಟೋಬರ್ 27 ಮತ್ತು 30ರ ನಡುವೆ ಆಂಧ್ರ ಪ್ರದೇಶದ ಕರಾವಳಿ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ. ಇನ್ನು ಒಡಿಶಾ ಆಗಿರಬಹುದು, ತಮಿಳುನಾಡು ಮತ್ತು ತೆಲಂಗಾಣದ ಕೆಲವು ಭಾಗಗಳಲ್ಲಿಯೂ ಕೂಡ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಇನ್ನು ಸಮುದ್ರದಲ್ಲಿ ಎತ್ತರದ ಅಲೆಗಳು ಉಂಟಾಗುವ ಸಾಧ್ಯತೆ ಇದ್ದು, ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಸೂಚಿಸಲಾಗಿದೆ. ಇನ್ನು ಮೋಂಥಾ ಹೆಸರು, ಈ ಒಂದು ಮೋಂಥಾ ಚಂಡಮಾರುತದ ಹೆಸರು ಅದರ ಸ್ವಭಾವಕ್ಕೆ ಹೊಂದಿಕೆ ಆಗುವುದಿಲ್ಲ. ಈ ಚಂಡಮಾರುತಕ್ಕೆ ಮೋಂಥಾ ಅಂತ ಥೈಲ್ಯಾಂಡ್ ನಾಮಕರಣ ಮಾಡಿದೆ. ಥಾಯ್ ಭಾಷೆಯಲ್ಲಿ ಮೋಂಥಾ ಅಂದ್ರೆ ಪರಿಮಳಯುಕ್ತ ಹೂವು ಎಂಬ ಅರ್ಥ ಕೊಡುತ್ತೆ. ಆದರೆ ಇದು ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ, ತಮಿಳುನಾಡು, ಒಡಿಶಾ ಮತ್ತು ತೆಲಂಗಾಣದಲ್ಲಿ ಕರಾವಳಿ ಪ್ರದೇಶಗಳಲ್ಲಿ ಸುಗಂಧ ಹರಡುವ ಹೂವಾಗಲ್ಲ, ಬದಲಾಗಿ ಭಯ ಹಾಗೂ ಅನಿಶ್ಚಿತತೆಯನ್ನ ತಂದೊಡ್ಡುವ ಚಂಡಮಾರುತವಾಗಿ ಬರ್ತಾ ಇದೆ. ಕೆಲವೊಂದು ಚಂಡಮಾರುತಗಳು ಹೆಚ್ಚು ಅಪಾಯಕಾರಿಯಲ್ಲ. ಉದಾಹರಣೆಗೆ ನವೆಂಬರ್ 2024ರಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ರೂಪುಗೊಂಡ ಚಂಡಮಾರುತವನ್ನ ಫೆಂಗಲ್ ಅಂತ ಹೆಸರಿಸಲಾಯಿತು. ಅದರ ಅರ್ಥ ಉದಾಸೀನ. ಅದು ಅರೇಬಿಕ್ ಭಾಷೆಯಿಂದ ಬಂದಿದೆ. ಇನ್ನು ಕತಾರ್ ಅಕ್ಟೋಬರ್ 2024ರ ಚಂಡಮಾರುತವನ್ನ ಡಾನಾ ಅಂತ ಹೆಸರಿಸಲಾಗಿತ್ತು. ಇದರರ್ಥ ಔದರ್ಯ. ಇನ್ನು ಆಗಸ್ಟ್ 2024ರಲ್ಲಿ ಅರೇಬಿಯನ್ ಸಮುದ್ರದಲ್ಲಿ ರೂಪುಗೊಂಡ ಚಂಡಮಾರುತವನ್ನ ಅಸ್ನಾ ಅಂತ ಪಾಕಿಸ್ತಾನ ಕರಿತಾ ಇತ್ತು. ಅದರ ಅರ್ಥ ಪ್ರಶಂಸನೀಯ ಅಥವಾ ಸ್ವೀಕಾರಾರ್ಹ ಎಂಬ ಅರ್ಥವನ್ನ ಕೊಡುತ್ತೆ.